ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಜೋತವರು. ಆದ್ಮೇಲೆ ಈಗಾಗಲೇ ನಾವು ಹಿಂದಿನ ಎಪಿಸೋಡಲ್ಲಿ ಅದರಲ್ಲೂ ಕಾಂತರಾಜ್ ವರದಿ ಕುರಿತಾಗಿ ಚರ್ಚೆ ಮಾಡಿದ್ದೀವಿ. ಅದು ಗದ್ದಲವನ್ನು ನಡೆಸುತ್ತಪ್ಪ ಅಂತ. ಯಾಕಂದ್ರೆ ಮೇಲ್ವರ್ಣೀಯ ಜನ ಜಾತಿಗಳು ಅಂದರೆ ಲಿಂಗಾಯತ್ ಮತ್ತು ಒಕ್ಕಲಿಗರು ಇದನ್ನು ನಿರಂತರವಾಗಿ ವಿರೋಧ ಮಾಡ್ತಾ ಬಂದಿದ್ದಾರೆ. ಅವೈಜ್ಞಾನಿಕ, ಇದು ಸರಿಯಾಗಿ ಸರ್ವೆ ಆಗಿಲ್ಲ, ತಪ್ಪದ, ಇನ್ನೊಂದು ಸರ್ವೆ ಆಗಲಿ ಅಂಥೇಳಿ ಸಾಕಷ್ಟು ಒತ್ತಡವನ್ನು ಸರ್ಕಾರದ ಮೇಲೆ ಹೇರ್ತಾ ಇದ್ದಾರೆ. ಮತ್ತು ಸಹಜವಾಗಿ ಒಕ್ಕಲಿಗ ನಮ್ಮ ಶಾಸಕರಾಗಿರ್ಬೋದು, ಲಿಂಗಾಯತ ಶಾಸಕರಾಗಿರ್ಬೋದು, ಸಹಜವಾಗಿ ಅವರ ಪರವಾಗಿ ನಿಲ್ಲೋದು ಸಹಜ. ಇದೆಲ್ಲ ಸಹಜ ಸಹಜವಾಗಿ ಮತ್ತೀಗ ಈ ಒಂದು ವರದಿಯನ್ನು ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ, ಕಾಂತರಾಜ್ ಅವರು ಸ್ವಲ್ಪ ಕೊನೆಗೆ ನಿಂತ ಕೆಲಸವನ್ನು ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಜಯಪ್ರಕಾಶ್ ಹೆಗಡೆ ಅವರು ಮುಗಿಸ್ಕೊಟ್ಟಿದ್ದಾರೆ ಈಗಾಗಲೇ. ಅದನ್ನು ಈಗ ಇವತ್ತಿನ ಕ್ಯಾಬಿನೆಟ್ದಲ್ಲೇ ತೆಗೆದುಕೊಂಡಾರೆ. ಅದನ್ನು ಇನ್ನು ಮುಂದಿನ 17ನೇ ತಾರೀಕಿನ ಕ್ಯಾಬಿನೆಟ್ದಲ್ಲೇ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇಷ್ಟಂತದ್ದು ಸಾಕು. ಇಡೀ ರಾಜ್ಯೋತ್ಸವ ಮತ್ತೊಮ್ಮೆ ಏನಪ್ಪ ಅಂದ್ರೆ ಈ ಒಂದು ಮೀಸಲಾತಿ ಜೋರಾಗಿ ಹತ್ಕೊಳ್ತಾ ಇದೆ. ಇದು ತಪ್ಪು, ಇನ್ನೇನು ಆಗಲಿ ಅನ್ನೋಂಥ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲ, ಸಾಕಷ್ಟು ಈಗಾಗಲೇ ಈ ಒಂದು ಅಹಿಂದ ವರ್ಗ ಆಗಿರ್ಬೋದು, ಬಿದ್ದವ್ರು ಇರ್ಬೋದು, ಎಸ್ ಟಿಸ್ ಇರ್ಬೋದು, ಅದು ಮೈನಾರಿಟೀಸ್ ಇರ್ಬೋದು, ಈ ಒಂದು ಎಲ್ಲ ಜನ ಈಗಾಗಲೇ ಶೋಷಣೆಗೆ ಒಳಗಾಗಿದ್ದಾರೆ. ಇವ್ರಿಗೆ ನ್ಯಾಯ ಸಿಗಬೇಕಾಗಿದೆ, ನ್ಯಾಯ ಕೊಡಿಸೋದಾಗದ, ಇದು ನಮ್ಮದು ಆಗಲೇಬೇಕು ಅನ್ನೋಂಥ ಇನ್ನೊಂದು ವರ್ಗನೂ ಅಲ್ಲಿ ನಿಂತ್ಕೊಳ್ಳೋದು, ಅಹಿಂದ ವರ್ಗನೂ ಅದ. ಅದಕ್ಕೆ ನೀವು ಬೇಕಾದ್ರೆ ಈ ಒಂದು ದೃಷ್ಟಿಯಿಂದ ಇವರೆಲ್ಲರೂ ಹೆಚ್ಚು ಕಡಿಮೆ ಇವತ್ತು ಒಂದು ಬಲ ಬರೋದ ಕಾರಣ ಏನಪ್ಪ ಅಂದ್ರೆ, ಮತ್ತು ಇವತ್ತು ಆಗಲೇಬೇಕು ಅನ್ನೋಂಥ ಒಂದು ಒತ್ತಡ ಬರೋದ ಕಾರಣ ಅಂದರೆ ಸಿದ್ದರಾಮಯ್ಯನವರು ಒಂದು ಹಿಂದುಳಿದ ಸಮುದಾಯದಿಂದ ಬಂದಂಥ ವ್ಯಕ್ತಿ. ಅವರು ಇದನ್ನು ಮಾಡುತ್ತಾರ ಅನ್ನುವಂಥ ಭಯನೂ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯದಲ್ಲಿದ್ದಾವೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರಿಗೂ ಇದನ್ನು ಮಾಡಲೇಬೇಕಂತ ಅನಿವಾರ್ಯತೆ ಇವತ್ತು ಬಂದು ನಿಂತದ. ಯಾಕಪ್ಪ ಅಂದ್ರೆ ತಮ್ಮ ಸಮುದಾಯಕ್ಕೆ ನನ್ನ ಸಮಯದಲ್ಲಿ ಏನಾದರೂ ಆದರೆ ಒಳ್ಳೆಯದು ಆಗಲಿ ಅನ್ನುವಂಥದ್ದು. ಮತ್ತು ಜೊತೆಗೆ ಹಿಂದುಳಿದ SC ಮತ್ತು ST ಜನರನ್ನು ಒಂದು ಕಡೆ ತರುವಂಥದ್ದು, ಮೈನಾರಿಟಿ ಒಂದು ಕಡೆ ತರುವಂಥ